Yes, good morning, dear. So in previous class, we are studying about Gauss law. Okay, the Gauss law, we have studied about the Gauss law and the important key points of the Gauss law. Okay, that 2 marks, they state and explain the Gauss law. That is very important. For 2 marks, they will ask. And the application, that is the main key points we have written down. These are very useful in solving 1 mark questions as well as CET NATE classes. That 1 marks what we have written, that is important points of Gauss law. They are very important. Today we are going to study about the continuous charge distribution. Okay, so ಇಲ್ಲಿ ತನಕ ನಾವು ಓದ್ತಾ ಇದ್ದಿದ್ದು ಏನಂತ ಹೇಳಿದ್ರೆ, we have taken only a single charge. ಒಂದು ಸಿಂಗಲ್ ಚಾರ್ಜ್ ನ ತಗೊಂಡಿದ್ವಿ. ಈ ಸಿಂಗಲ್ ಚಾರ್ಜ್ ಇಂದ ವಾಟ್ ಈಸ್ ದಿ ಇಫೆಕ್ಟ್ ಆಫ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿರುತ್ತೆ, ಅಥವಾ ವಾಟ್ ಈಸ್ ದಟ್ ಎಲೆಕ್ಟ್ರಿಕ್ ಫೋರ್ಸ್ ಎಷ್ಟಿರುತ್ತೆ, ಆರ್ ಹೌ ಟು ಕ್ಯಾಲ್ಕುಲೇಟ್ ದಿ ಎಲೆಕ್ಟ್ರಿಕ್ ಫ್ಲಕ್ಸ್ ಅನ್ನೋದು ಥ್ರೂ ಗಾಸ್ ಲೈನ್ ಹೇಗೆ ಫೈಂಡ್ ಔಟ್ ಮಾಡಬಹುದು, ಥ್ರೂ ಎಲೆಕ್ಟ್ರಿಕ್ ಫೀಲ್ಡ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನಾವು ಓದಿದ್ವಿ. ಟುಡೇ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದಿ ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದ್ರೆ, ಈಗ ನೀವು ಒಂದು ಚಾರ್ಜ್ ಅನ್ನು ಹೇಗೆ ಇಟ್ಟಿದ್ದೀರಾ, ದಿಸ್ ಇಸ್ ನಥಿಂಗ್ ಬಟ್ ಪ್ಲಸ್ ಚಾರ್ಜ್ ನೀವು ಹೇಗೆ ಇಟ್ಟಿದ್ದೀರಾ ಅಂತಂದ್ರೆ, ಇದ್ರ ಪಕ್ಕದಲ್ಲಿ ಇಫ್ ಯು ಆರ್ ಪ್ಲೇಸಿಂಗ್ ದಿ ನಂಬರ್ ಆಫ್ ಚಾರ್ಜಸ್ ವಿಚ್ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್, then that system is called as continuous charge distribution ಅಂತ ಕರೀತೀವಿ. ಓಕೆ, ಪ್ರೀವಿಯಸ್ ಒಳಗೆ ಕ್ಲಾಸಸ್ ಒಳಗೆ ನಾವೇನ್ ಮಾಡಿದ್ವಿ, we have taken 1 or 2 ಚಾರ್ಜಸ್ ಅನ್ನ ತಗೊಂಡು we have explained everything. That is electric field ಅನ್ನೋದು ಹೇಗೆ ಬರುತ್ತೆ, what is the force between the 2 charges, how to calculate the electric flux, how to get that electric flux due to Gauss law ಅನ್ನೋದನ್ನ ಸ್ಟಡಿ ಮಾಡ್ತೀವಿ. Now what we are doing, we are generalizing it. ಅದನ್ನ ಏನ್ ಮಾಡ್ತೀವಿ ನಾವು, ಜನರಲೈಸ್ ಮಾಡ್ತಾ ಒಂದು ಸಿಸ್ಟಮ್, ಒಂದು ಚಾರ್ಜ್ ಅಲ್ಲ, ಅದ್ರ ಪಕ್ಕದಲ್ಲಿ ಇಫ್ ಯು ಆರ್ ಪ್ಲೇಸಿಂಗ್ ದಿ ನಂಬರ್ ಆಫ್ ಚಾರ್ಜಸ್ ವೆರಿ ಕ್ಲೋಸ್ ಟು ಈಚ್ ಅದರ್ ಅಂತ ಮಾಡಿದ್ರೆ, ದಟ್ ಈಸ್ ಕಾಲ್ಡ್ as ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಂತ ಬರುತ್ತೆ. ಸೊ ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಟರ್ ಅಂತ ಹೇಳಿದ್ರೆ, it is the system this is very important, it is the system of closely spaced charges. ಅಂದ್ರೆ ತುಂಬಾ ಹತ್ತಿರದಲ್ಲಿ ನಾವು ಚಾರ್ಜಸ್ ಗಳನ್ನ ಇಡ್ತಾ ಹೋದ್ರೆ ಅದು ಒಂದು ಸಿಸ್ಟಮ್ ಆಗಿ ಆಕ್ಟ್ ಆಗುತ್ತೆ. ಅದನ್ನ ನಾವೇನ್ ಕರಿತೀವಿ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ದೇರ್ ವಿಲ್ ಬಿ ಅ ಕಂಟಿನ್ಯೂಟಿ, ಒಂದ್ ಚಾರ್ಜ್ ನ ಇನ್ನೊಂದು ಚಾರ್ಜ್ ಗೆ there will be a continuity, therefore ಅದನ್ನ ಏನ್ ಕರಿತೀವಿ ನಾವು, continuous charge distribution ಅಂತ ಕರಿತೀವಿ. ಈ continuous charge distributions ಒಳಗೆ there are mainly 3 types of continuous charge distribution. First one the linear charge distribution. Okay, linear charge distribution. First one now linear charge distribution ಅಂತ ಕರಿತೀವಿ. Second one, that is area or the surface charge density, surface charge distribution. Okay, surface charge distribution. Third one ನಾವ್ ಏನ್ ಕರಿತೀವಿ ಅಂತ ಹೇಳಿದ್ರೆ, it is volume charge distribution. Okay na? So ನೋಡಿ, distribution of continuous charge distribution ಅಂತ ಹೇಳಿದ್ರೆ, it is a system of closely spaced charges. Okay, ಇಲ್ಲಿ ತನಕ ನಾವೇನ್ ಮಾಡಿದ್ವಿ, 1 or 2 ಚಾರ್ಜಸ್ ಗಳನ್ನ ತಗೊಂಡು ಇಲೆಕ್ಟ್ರಿಕ್ ಫೋರ್ಸ್ ಹೇಗೆ ಬರುತ್ತೆ, ಆಮೇಲೆ ಇಲೆಕ್ಟ್ರಿಕ್ ಫೀಲ್ಡ್ ಹೇಗೆ ಬರುತ್ತೆ, ಇಲೆಕ್ಟ್ರಿಕ್ ಫ್ಲಕ್ಸ್ ಅನ್ನು ನಾವು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಕಲಿತ್ವಿ. ನೌ ವಿ ಆರ್ ಜನರಲೈಸಿಂಗ್, ಅದನ್ನ ಜನರಲೈಸ್ ಮಾಡ್ತಾ ಇದ್ವಿ, ವಿ ಆರ್ ಪ್ಲೇಸಿಂಗ್ ನಂಬರ್ ಆಫ್ ಚಾರ್ಜಸ್ ವೆರಿ ಕ್ಲೋಸ್ ಟು ಈಚ್ ಅದರ್. ಹಾಗೆ ಇಟ್ಟಾಗ ಅದನ್ನ ಏನ್ ಕರಿತೀವಿ ನಾವು, ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಅದರೊಳಗೆ ಮೇನ್ಲಿ ದೇರ್ ವಿಲ್ ಬಿ 3 types of continuous charge distribution. First one is the linear charge distribution, second one is the surface charge distribution, and third one is the volume charge distribution. ಲೀನಿಯರ್ ಅಂತ ಹೇಳಿದ್ರೆ ಇನ್ನೇ ಲೈನ್ ಅಂತ. ಓಕೆ, ಲೀನಿಯರ್, ನೀವು ಲೀನಿಯರ್ ಸ್ಟ್ರೇಟ್ ಲೈನ್, ಸೊ ಲೀನಿಯರ್ ಸ್ಟ್ರೇಟ್ ಲೈನ್ ಇಕ್ವೇಶನ್ ಬರೀತೀವಿ, ದಿಸ್ ಇಸ್ ಕಾಲ್ಡ್ ಆಸ್ ಇನ್ ದಿ ಲೈನ್ ಅಂತ. ಇದನ್ನ ನಾವೇನ್ ಮಾಡಬಹುದು, ಏರಿಯಾ ಅಂತ ನಾವು ಅದನ್ನ ಹೇಳ್ಬೋದು. ಇದು ಯೂಶುವಲ್ ಇಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಇನ್ ವಾಲ್ಯೂಮ್ ಅಂತ ಹೇಳಿದ್ರೆ, ಇದನ್ನ ನಾವು 1 dimensional, this is nothing but 2 dimensional, and this is called as 3 dimensional continuous charge distribution ಅಂತ ನಾವೇನ್ ಮಾಡಬಹುದು, ನೇಮ್ ಮಾಡಬಹುದು. Now we are going to study in detail what is meant by linear charge distribution, surface charge distribution, and volume charge distribution ಅಂತ ನಾವು ಕಲಿಬೇಕಾಗುತ್ತೆ. Okay, the first one is linear charge distribution, or it is also called as linear density of charge or line charge density. It is denoted by lambda. Okay, ಇದನ್ನ ಏನ್ ಕರಿತೀವಿ ನಾವು, linear density of charge or line charge density. It is denoted by lambda. ಇದನ್ನ 1 or 2 ಮಾರ್ಕ್ಸ್ ಗೆ ಇದ್ರ ಮೇಲೆ ಕ್ವಶನ್ ನ ಕೇಳ್ತೇವೆ.
ಯಾವ ತರ ಕ್ವಶನ್ ಕೇಳ್ತಾನೆ, ವಾಟ್ ಈಸ್ ಮೀನ್ ಬೈ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಥವಾ ಲೀನಿಯರ್ ಡೆನ್ಸಿಟಿ ಆಫ್ ಚಾರ್ಜ್ ಅಂತ ಕೇಳ್ತಾನೆ. ಇಲ್ಲಿ ಲೀನಿಯರ್ ಅನ್ನೋ ವರ್ಡ್ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಇಟ್ ಇಸ್ ನಥಿಂಗ್ ಬಟ್ ಅ ಲೈನ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಈಗ ಕಂಡಕ್ಟರ್ಸ್ ಒಳಗೆ ನಾನು ಲೈನ್ ಅಂತ ತಗೊಂಡ್ರೆ ಇಟ್ ಇಸ್ ನಥಿಂಗ್ ಬಟ್ ವೈರ್ ಅಂತ ನಾನು ತಗೋಬಹುದು. ಅಂದ್ರೆ ವೈರ್ ಇಂದ ಏನ್ ಮಾಡ್ತಾರೆ, ಯೂಶುವಲಿ ವಿ ಆರ್ ಗೋಯಿಂಗ್ ಟು ಮೆಜರ್ ದಿ ಲೆಂತ್ ಅನ್ನ ನಾವು ಮೆಜರ್ ಮಾಡ್ತೀವಿ. ಹಾಗಾದ್ರೆ ವಾಟ್ ಈಸ್ ಮೀನ್ ಬೈ ದಿಸ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ? ಇಟ್ ಇಸ್ ನಥಿಂಗ್ ಬಟ್ ಡೆಫಿನೇಷನ್ ಇಸ್ ವೆರಿ ಈಸಿ. ಇಟ್ ಈಸ್ the charge per, it is the charge per, what is one definition you kaldre, so you can state two more definition. Per unit length, charge per unit length of a wire, charge per unit length of a wire. Nodi linear charge density anta helidre it is the charge per unit length of the wire anta. ಅದನ್ನ ನಾವು ಡಿನೋಟೆಡ್ ಬೈ ಯಾವ್ದು ಮಾಡ್ತೀವಿ, ಲ್ಯಾಂಬ್ಡಾ ಅಂತ ಮಾಡಿದೀವಿ. ದಟ್ ಇಸ್ ನಥಿಂಗ್ ಬಟ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಚಾರ್ಜ್ ಅಂತ ಹೇಳಿದ್ರೆ ಚಾರ್ಜ್ ಇಸ್ ರಿಪ್ರೆಸೆಂಟ್ ಬೈ ಕ್ಯೂ ಅಂತ ಆಯ್ತು. ಚಾರ್ಜ್ ಇಸ್ ರಿಪ್ರೆಸೆಂಟ್ ಬೈ ಕ್ಯೂ ಅಂತ ಆಯ್ತು. ಯೂನಿಟ್ ಲೆಂತ್ ಅಂದ್ರೆ ಏನ್ ಬರಬೇಕು, ಯು ಹ್ಯಾವ್ ಟು ರೈಟ್ ಇಟ್ ಇಸ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಎಲ್ ಅಂತ ನಾವು ಬರೀಬೇಕು. ಓಕೆ, ಗೊತ್ತಾಯ್ತಾ? ಇದು ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂತ ಹೇಳಿದ್ರೆ ಇಟ್ ಇಸ್ ದಿ ಚಾರ್ಜ್ ಪರ್ ಯೂನಿಟ್ ಲೆಂತ್ ಆಫ್ ಎ ವೈರ್ ಅಂತ ಹೇಳಿದ್ರೆ, ಒಂದು ವೈರ್ ಅಂತ ನಾನು ತಗೊಂಡ್ರೆ, ಎಸ್ ವೆರಿ ಗುಡ್ ಅಂಬಿ. ಓಕೆ, ವೈರ್ ಏನ್ ಮಾಡ್ತೀವಿ, ಇಟ್ ವಿಲ್ ಬಿ ಲೈಕ್ ಥಿಕ್ನೆಸ್ ಅದ್ರ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಈಗ ನಾವು ಲೈನ್ ಅಂತ ಕನ್ಸಿಡರ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ಇದಕ್ಕೆ ಏನ್ ಮಾಡ್ತೀವಿ ನಾವು, ಲೆಂತ್ ಅನ್ನ ಕಂಪೇರ್ ಮಾಡಿದ್ರೆ ದಿ ಏರಿಯಾ ವಿಲ್ ಬಿ ನೆಗ್ಲೆಕ್ಟ್. ಅದಕ್ಕೆ ಏನ್ ಮಾಡ್ತೀವಿ ನಾವು, ಇದನ್ನ ನಾವು ಪಾಸಿಟಿವ್ ಆಗಿ ನಾನು ಚಾರ್ಜ್ ಮಾಡ್ತಾ ಇದ್ದೀನಿ, ಹೀಗೆ ಚಾರ್ಜ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ಇಫ್ ಐ ಆಮ್ ಚಾರ್ಜಿಂಗ್ ಲೈಕ್ ದಿಸ್, ಇದನ್ನ ಏನ್ ನಾವು ಎಷ್ಟು ಲೆಂತ್ ಗೆ ನಾವು ಅದನ್ನ ಚಾರ್ಜ್ ಮಾಡಿದೀವಿ, ದಟ್ ಇಸ್ ಬಟ್ ಎಲ್ ಅಂತ ಆಯ್ತು. ಎಷ್ಟು ಚಾರ್ಜಸ್ ಅದ್ರ ಮೇಲೆ ಇದೆ, ಇಟ್ ಇಸ್ ಬಟ್ ಕ್ಯೂ ಅಂತ ಆಯ್ತು. ಅದನ್ನ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಕ್ಯೂ ಡಿವೈಡ್ ಬೈ ಎಲ್ ಮಾಡಿದ್ರೆ I will get linear charge density or line charge density. It is given by lambda ಅಂತ ಬರಿಬಹುದು. Then we can write it as SI unit. So ಹೇಳಿದ್ರೆ SI unit ಹೇಗೆ ಬರಿಬಹುದು, the SI unit. SI unit of charge Q is nothing but it is coulomb ಆಯ್ತು. SI unit of length ಏನಾಯ್ತು, it is ಮತ್ತೆ ಮೀಟರ್ ಅಂತ. Therefore unit ಏನಾಗಬೇಕು, SI unit is coulomb per meter. then coulomb per meter. Very good Chandra. Yeah, Ambika, very good. Yeah, Purnima. So coulomb per meter ಆಯ್ತು. ಅದನ್ನ ಸೆಂಟೆನ್ಸ್ ಅಲ್ಲಿ ಬರಿಬೇಕಂದ್ರೆ coulomb. Okay, so coulomb per meter. Coulomb per meter is the SI unit for this linear charge density or linear density of charge. ನೋಡಿ 2 ಮಾರ್ಕ್ಸ್ ಗೆ ಕೇಳಿದಾನೆ, 1 ಮಾರ್ಕ್ಸ್ ಗೆ ಕೇಳಿದಾನೆ. ವಾಟ್ ಈಸ್ ಮೀನ್ ಬೈ linear charge density? You mention its SI unit ಅಂತ ನಮಗೆ 2 ಮಾರ್ಕ್ಸ್ ಗೆಲ್ಲ ಅದನ್ನ ಕೇಳಿ. Okay, this is about this one. ಈಗ ನಾವೇನ್ ಮಾಡ್ತೀವಿ, ಇಫ್ ಐ ಆಮ್ ಟೇಕಿಂಗ್ ಅ ವೈರ್ ಅಂತ ನಾನು ತಗೊಳ್ತಾ ಇದ್ದೀನಿ, ಆ ವೈರ್ ಅನ್ನ ನಾನು ಏನಾದ್ರು ಒಂದು ಸರ್ಕ್ಯುಲರ್ ರಿಂಗ್ ಆಗಿ ನಾನು ಫಾರ್ಮ್ ಮಾಡಿದ್ರೆ, ನೋಡಿ ಇಲ್ಲೇನಾಗಿತ್ತು, ಐ ಹ್ಯಾವ್ ಒನ್ ಏನ್ ಮಾಡಿದೆ, ಇಲ್ಲೊಂದು ವೈರ್ ಅನ್ನ ತಗೊಂಡಿದ್ದೀನಿ, ಲೆಂತ್ ಏನಿದೆ ಎಲ್ ಅಂತ ಇದೆ. ಇದನ್ನ ನಾನು ಏನ್ ಮಾಡ್ತೀನಿ, ಐ ವಿಲ್ ಕನ್ಸಿಡರ್, ಇದನ್ನ ಮಾಡಿಫೈ ಮಾಡಿ ಏನ್ ಮಾಡ್ತೀನಿ, ಅದನ್ನ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಸರ್ಕಲ್ ಆಗಿ ಕನ್ವರ್ಟ್ ಮಾಡ್ತೀನಿ, ಸರ್ಕ್ಯುಲರ್ ರಿಂಗ್ ಆಗಿ ಕನ್ವರ್ಟ್ ಮಾಡ್ತೀನಿ. ಅದು ರೇಡಿಯಸ್ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಐ ವಿಲ್ ಮೇಕ್ ಇಟ್ ಆಸ್ R will be the radius ಅಂತ ನಾನು ಫೈಂಡ್ ಔಟ್ ಮಾಡ್ತೀನಿ. ಹಾಗಾದ್ರೆ ವಾಟ್ ಈಸ್ ದಿ ಎಕ್ಸ್ಪ್ರೆಷನ್ ಫಾರ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಫಾರ್ ದಿಸ್ ಸಿಸ್ಟಮ್ ಅಂತ ಕೇಳ್ತಾರೆ. ಓಕೆ, ಇದು ಏನಾಗಿತ್ತು ಅಂತ ಹೇಳಿದ್ರೆ ಇಟ್ ಇಸ್ ಲೀನಿಯರ್ ವೈರ್. ದಿಸ್ ಈಸ್ ಅ ಲೀನಿಯರ್ ವೈರ್ ಆಗಿತ್ತು. ಈ ಲೀನಿಯರ್ ವೈರ್ ನ ಏನ್ ಮಾಡ್ತೀನಿ, ನಾನು ಟ್ರಾನ್ಸ್ಫಾರ್ಮ್ ಮಾಡ್ಬಿಟ್ಟು ಸರ್ಕ್ಯುಲರ್ ರಿಂಗ್ ಮಾಡ್ತೀನಿ, ಸರ್ಕ್ಯುಲರ್ ರಿಂಗ್. ಓಕೆ, ದಿಸ್ ಇಸ್ ನಥಿಂಗ್ ಬಟ್ ಸರ್ಕ್ಯುಲರ್ ರಿಂಗ್ ಅಂತ. ದೆನ್ ವಾಟ್ ಈಸ್ ದಿ ಎಕ್ಸ್ಪ್ರೆಷನ್ ಫಾರ್ ಲೀನಿಯರ್ ಡೆನ್ಸಿಟಿ ಆಫ್ ಚಾರ್ಜ್ ಅಂತ 1 ಮಾರ್ಕ್ಸ್ ಗೆ ಕೇಳ್ತೀನಿ. ಓಕೆ, ಅದಕ್ಕೆ ನಾನು ಈಗ ಬರೀತೀನಿ ನೋಡಿ, ಐ ವಿಲ್ ರೈಟ್ ಹಿಯರ್ ಫಾರ್ ಯೂನಿಫಾರ್ಮ್ಲಿ ಚಾರ್ಜ್, ಮತ್ತೆ ಚಾರ್ಜ್ ಆಗಿರ್ಬೇಕು, ಯೂನಿಫಾರ್ಮ್ಲಿ ಚಾರ್ಜ್ thin circular ring of radius r. Okay, lambda is equal to, ನೋಡಿ lambda is equal to charge will be q divided by l. ಬೇಕಾದ್ರೆ ಇದರೊಳಗೆ ಚಾರ್ಜ್ ನಾವು q ಅಂತ ಇಟ್ಟಿದ್ದೀವಿ ಅಂತ ಅನ್ಕೋ, q divided by l ಅಂತ ಆಯ್ತು. ಬಟ್ q ಅನ್ನೋದು it will be remain same, but what will be the l ಅಂದ್ರೆ ಏನಾಗಬೇಕು, what is the value of l here? l ಏನಾಗಬೇಕು ಇದಕ್ಕೆ, lambda is equal to q divided by l ಆಯ್ತು ಅಂತ. what is the expression for l ಏನಾಗಬೇಕು, ಸೊ ಇಲ್ಲಿ ಎಲ್ ಏನಿತ್ತು, ಇಟ್ ಇಸ್ ನಥಿಂಗ್ ಬಟ್ ದಿ ಲೆಂತ್ ಆಫ್ ದಿ ವೈರ್ ಇತ್ತು. ಆ ಲೆಂತ್ ನ ಏನ್ ಮಾಡ್ತೀವಿ ನಾವು, ಮಾಡಿಫೈಡ್ ಮಾಡಿ, ಈಗ ನಿಮ್ಮ ಹತ್ರ ಯಾವ್ದೊಂದು ವೈರ್ ಇದೆ ಅಂತ ಅನ್ಕೊಳ್ಳಿ, ಅದೊಂದು 10 ಸೆಂಟಿಮೀಟರ್ ಲೆಂತ್ ಇದೆ ಅಂತ ಹೇಳಿದ್ರೆ
ಅದನ್ನ ನೀವೇನ್ ಮಾಡ್ಬೇಕು, ಫೋಲ್ಡ್ ಮಾಡಿ ಅದನ್ನ ಏನ್ ಮಾಡ್ಬೇಕು, ರಿಂಗ್ ಮಾಡ್ಬೇಕು. ಅವಾಗ ಲೆಂತ್ ಯಾವ್ದಕ್ಕೆ ಈಕ್ವಲ್ ಆಗುತ್ತೆ, ದಿ ಲೆಂತ್ ಇಸ್ ಈಕ್ವಲ್ ಟು ದಟ್ ಇಸ್ length. Yeah, okay, that equation is right. So what you said, Ambika, it is right. But length, okay, length is equal to, it is nothing but circumference agata. Sarina, circumference, length is equal to circumference of the ring. Yeah, very good, Sahana. Yeah, Bharat Raj, very good. First Bharat Raj, Amel Sahana. Okay, length is equal to, it is nothing but circumference. Very good, Pudima. So I wanted the answer. So that circumference of the circle is to, Pudima has said that it is nothing but 2 pi r. It is nothing but L is equal to, it is 2 pi r anta agbeku. Again baribodu, therefore we can write it as lambda is equal to q divided by, it will be 2 pi into r anta aitu. Okay, this is the expression for line charge density or linear charge density for a circular ring of radius r. Okay, understood this? ನೋಡಿ ಈ ತರ ಡಿಫರೆಂಟ್ ಆಗಿ ಕೇಳಬಹುದು. ಒಂದು ಸ್ಕ್ವೇರ್ ಅನ್ನ ಕನೆಕ್ಟ್ ಮಾಡ್ತಿದೀವಿ ಅಂತ ಕೇಳಿದ್ರೆ ಏನ್ ಬರೀತೀರಾ? ಸೊ ಅಂಡರ್ಸ್ಟ್ಯಾಂಡ್ ಆಯ್ತಾ? ದಿಸ್ ಇಸ್ ಸೊ ಇಫ್ ಯು ಅಂಡರ್ಸ್ಟುಡ್ ಯು ಕ್ಯಾನ್ ಟೇಕ್ ಔಟ್ ದಿ ಸ್ಕ್ರೀನ್ ಶಾಟ್. ನೋಡಿ ಏನ್ ಮಾಡಿದಾರೆ, ಲೆಂತ್ ವೈರ್ ಏನಿದೆ ಎಲ್ ಅಂತ ಇತ್ತು, ಅದನ್ನ ಚಾರ್ಜ್ 2 ಅಂತ ಕೊಟ್ಟಿದ್ರು. ಅದನ್ನ ಏನ್ ಮಾಡಿದ್ರು, ಸರ್ಕಲ್ ಆಗಿ ಕನ್ವರ್ಟ್ ಮಾಡಿದ್ರು. ಸರ್ಕಲ್ ಆಗಿ ಕನ್ವರ್ಟ್ ಮಾಡಿದಾಗ ಲೆಂತ್ ಆಫ್ ದಿ ಸರ್ಕಲ್ ಏನಾಗುತ್ತೆ, ಇಟ್ ಇಸ್ ನಥಿಂಗ್ ಬಟ್ ದಿ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್, ದಟ್ ಇಸ್ ಈಕ್ವಲ್ ಟು L is equal to 2 pi r ಅಂತ ಆಯ್ತು. ಅದಕ್ಕೆ ಏನ್ ಮಾಡ್ಬೇಕು, lambda is equal to q divided by 2 pi r ಅಂತ ಆಯ್ತು. ಓಕೆ ಓಕೆ, ಸೊ ಇನ್ ಕೇಸ್ ಇಲ್ಲಿ ನೆಕ್ಸ್ಟ್ ಅದು ಎಕ್ಸ್ಪ್ರೆಷನ್ ಬರ್ದೆ, ಇನ್ ಕೇಸ್ ಅದೇ ಲೆಂತ್ ಅನ್ನ ನಾವೇನ್ ಮಾಡ್ತೀವಿ, ಫಾರ್ ಸ್ಕ್ವೇರ್ ಆಗಿ ಕನ್ವರ್ಟ್ ಮಾಡಿದ್ರೆ, ಸ್ಕ್ವೇರ್ ಆಗಿ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಕ್ಯಾನ್ ಎನಿಬಡಿ ಟೆಲ್ ವಾಟ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ದಿ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಫಾರ್ ಅ ಸ್ಕ್ವೇರ್? ಸ್ಕ್ವೇರ್ ಆಫ್ ಸೈಡ್. ಓಕೆ, ಸ್ಕ್ವೇರ್ ಆಫ್ ಸೈಡ್ ಏನ್ ಮಾಡ್ತೀನಿ ನಾನು, ಎಲ್ ಅಂತಾನೆ ತಗೊಳ್ಳೋದು. ಸ್ಕ್ವೇರ್ ಆಫ್ ಸೈಡ್ ಎ ಅಂತ ತಗೊಳ್ತೀನಿ. ಏನಾಗುತ್ತೆ, ವಾಟ್ ವಿಲ್ ದಿ ಲೆಂತ್, ಸ್ಕ್ವೇರ್ ಅಂತ ಹೇಳಿದ್ರೆ ಲೆಂತ್ ಆಫ್ ದಿ ವೈರ್ ಹೇಗಿತ್ತು, ಎಲ್ ಇತ್ತು, ಅದಕ್ಕೆ ಚಾರ್ಜ್ 2 ಅನ್ನ ಕೊಟ್ಟಿದ್ವಿ. ಅದನ್ನ ಏನ್ ಮಾಡಿದ್ವಿ, ನಾವು ಸ್ಕ್ವೇರ್ ಆಗಿ ಕನೆಕ್ಟ್ ಮಾಡಿದ್ವಿ. ಸೊ ಅದಕ್ಕೆ ಏನಾಗ್ಬೇಕು, ಅದು ಸೈಡ್ ಏನಿದೆ ಎ ಅಂತ ಹೇಳ್ತಿದ್ದಾರೆ. ಸ್ಕ್ವೇರ್ ಅಂತ ಹೇಳಿದ್ರೆ ಆಲ್ ದಿ ಸೈಡ್ಸ್ ಆರ್ ಈಕ್ವಲ್ ಅಂತ ಆಯ್ತು. ನೋ, ಇಟ್ ಇಸ್ ನಾಟ್ ಕರೆಕ್ಟ್. ನೋ ಭರತ್, ಇಟ್ ಇಸ್ ನಾಟ್ ಕರೆಕ್ಟ್. ಸೊ ಲೆಂತ್ ಏನಾಗುತ್ತೆ ಅಂತ ನೋಡ್ರಿ. ಸೊ ಲೆಂತ್ ಅಂದ್ರೆ ಏನಾಯ್ತು, ಅದನ್ನ ಏನ್ ಮಾಡ್ಬೇಕು, ಈಗ ಲೆಂತ್ ಇಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಈಗ ಹೋಗಿ ಬರ್ಬೇಕು. ಅಂದ್ರೆ ಲೆಂತ್ ಇಸ್ ಈಕ್ವಲ್ ಟು ಎಲ್ ಇಸ್ ಈಕ್ವಲ್ ಟು ನೋ ಎ ಸ್ಕ್ವೇರ್, ನೋ ಏರಿಯಾ ಆಫ್ ದಿ ಸ್ಕ್ವೇರ್, ನೋ. ನೋಡಿ ಏರಿಯಾ ಆಫ್ ದಿ ಸ್ಕ್ವೇರ್ ಮಾಡಿದ್ರೆ ವಿಲ್ ಗೆಟ್ ವೆರಿ ಗುಡ್. ಸಹನಾ, ಓಕೆ ಸಹನಾ ಯು ಆರ್ ಲಿಟಲ್ ರಾಂಗ್. ಭರತ್ ರಾಜ್, ನೌ ಯು ಆರ್, ಇಟ್ ಇಸ್ ಕರೆಕ್ಟ್. ಯಾ, ಲೆಂತ್ ಏನಾಗ್ಬೇಕು, ಇಟ್ ಇಸ್ ನಥಿಂಗ್ ಬಟ್ ಎ ಪ್ಲಸ್, ಭರತ್ ರಾಜ್ ಹೇಳಿದ್ರೆ ಎ ಪ್ಲಸ್ a plus a, that is L is equal to, it is 4 times a. Sarina? Yes, Anna, you are written 4L anta bardidira, but it is 4a. Bharat is written, yes, Purnima. Very good. Okay, ಗೊತ್ತಾಯ್ತಾ? ಇದು ಲೆಂತ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀರಾ, ಇದು ಎಲ್ಲಿತ್ತು ಇದನ್ನ ಫೋಲ್ಡ್ ಮಾಡ್ತೀರಾ, ಅವಾಗ ಏನಾಗುತ್ತೆ, ಇಟ್ ಇಸ್ a plus a plus a plus a ಆಯ್ತು. ದಟ್ ಇಸ್ ನಥಿಂಗ್ ಬಟ್ L is equal to 4a ಆಯ್ತು. ಅಂದ್ರೆ ಇಕ್ವೇಶನ್ ಏನಾಗಬೇಕು, ದಟ್ ಇಸ್ lambda is equal to, it is q divided by length is nothing but 4a ಅಂತ ಆಯ್ತು. ದಟ್ ಇಸ್ lambda is equal to q divided by 4a ಅಂತ ಬರಿಬೇಕು. ಸೊ ಅಂಡರ್ಸ್ಟುಡ್ ಆಯ್ತಾ? ಓಕೆ, ಸೊ ನೆಕ್ಸ್ಟ್ ನೀವು ಹೋಮ್ವರ್ಕ್ ಗೆ ಇದನ್ನ ತಗೊಳ್ಳಿ. ಸೊ ಫಾರ್ ಹೋಮ್ವರ್ಕ್ ಯು ರೈಟ್ ಇಟ್ ಆಸ್ ಏನ್ ಬರೀರಿ, ಫಾರ್ ರೆಕ್ಟಾಂಗಲ್. ಓಕೆ, ರೆಕ್ಟಾಂಗಲ್, ಫಾರ್ ರೆಕ್ಟಾಂಗುಲರ್ ಅದೊಂದು ಸ್ಲ್ಯಾಬ್. ಓಕೆ, ಆಫ್ ಸೈಡ್ L, ಸೈಡ್ A and B. ಓಕೆ, ಒಂದು ಲೆಂತ್ ಇರೋದು, ಇನ್ನೊಂದು ಶಾರ್ಟ್ ಇರೋದು. ಬ್ರೆಡ್ತ್ ಅಂಡ್ ಲೆಂತ್ ಬರೀತೀವ, A and B ಗೆ ಎಷ್ಟು ಇರುತ್ತೆ ಅಂತ ಬರುತ್ತೆ. ಓಕೆ, ಅಂಡರ್ಸ್ಟುಡ್ ದಿಸ್? ದಿಸ್ ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟ್. ಯಾ ಸಾತ್ವಿಕ್, ಅದು ಏನಾಯ್ತು, ಏರಿಯಾ ಆಯ್ತು, ಇನ್ನು ಸ್ವಲ್ಪ ಥಿಂಕ್ ಮಾಡ್ಬೇಕು. ಸೊ ಯು ಗೋ ಥ್ರೂ ದಿಸ್ ಅಂಡ್ ಡೂ ಇಟ್ ಹೋಮ್ವರ್ಕ್ ಆಗಿ ಇದನ್ನ ಮಾಡಿ. ಸೊ ನೆಕ್ಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್, ಇದನ್ನ 2 ಮಾರ್ಕ್ಸ್ ಗೆ ಕೇಳ್ತಾನೆ ಯೂಶುವಲಿ. write the expression for electric field in terms of linear charge density. Linear charge density ಒಳಗೆ what is the expression for electric field ಅಂತ ನಮಗೆ ಅಲ್ಲಿ ಕೇಳ್ತಾನೆ. ನೋಡಿ ಈಗ ಏನ್ ಮಾಡಬೇಕು, ನಿಮ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಇಕ್ವೇಶನ್ ಗೊತ್ತಿರಬೇಕು. ಎಲೆಕ್ಟ್ರಿಕ್ ಫೀಲ್ಡ್ E is equal to, it's very simple, it's not complex. E is equal to 1 divided by 4 pi epsilon naught, it is q divided by, it will be r square ಅಂತ ನಿಮಗೆ ಗೊತ್ತು. ಓಕೆ, expression for electric field in terms of linear charge density ಅಂತ ಬಂದ್ರೆ E is equal to 1 divided by 4 pi epsilon naught q divided by r square ಅಂತ ಆಯ್ತು. ಬಟ್ ಇಲ್ಲಿ ಬರೀಬೇಕು, ನೆಕ್ಸ್ಟ್ ಡಿರೈವೇಶನ್ಸ್ ಗಳಲ್ಲಿ ಯೂಸ್ ಮಾಡ್ತೀರಾ. ಬಟ್
but you know that linear charge density, ನಿಮಗೆ linear charge density ಗೊತ್ತಿದೆ, linear charge density, linear charge density lambda is equal to q divided by L. This implies ನಿಮಗೆ q ಬೇಕು, q is equal to lambda into L. Therefore you can write it as E is equal to 1 divided by 4 pi epsilon naught lambda L divided by, it will be R square. This is the expression for electric field in terms of linear charge density. Okay, understood this? ನೋಡಿ ಇದು ಒಂದು linear charge density ನೀವು ಅರ್ಥ ಮಾಡ್ಕೊಂಡ್ರಿ ಹೇಗೆ ಬರುತ್ತೆ, ಇನ್ನು ಎರಡನ್ನ ನೀವು ಓದಬೇಕಂದ್ರೆ it is very easy. Okay, understood this? ಇಲ್ಲ expression for electric field in terms of linear charge density, it is given by E is equal to half into, sorry, it is 1 divided by 4 pi epsilon q divided by R square, but linear charge density is given by lambda is equal to q divided by L. This implies q is equal to lambda into L. Therefore E is equal to 1 divided by 4 pi epsilon lambda L divided by R square. This is all about electric field, this expression for electric field in terms of linear charge density and about the linear charge density. Okay, understood this? So you can take out this screenshot and then we are moving for the next. Okay, now you have to answer this. So next one, surface density of charge or surface charge density, it is denoted by sigma. ನೋಡಿ ಹೀಗೆ ಬರ್ದಿದ್ದೀವಿ, ಇದನ್ನ ಸಿಗ್ಮಾ ಅಂತ ಓದ್ಬೇಕು, SIGMA, ಇದನ್ನ ಸಿಗ್ಮಾ. Okay, surface charge density or surface density of charge, it is denoted by sigma ಅಂತ ಇದೆ. Now can you answer? Linear charge density ಅಂತ ಹೇಳಿದ್ರೆ it is nothing but charge per unit length of the wire ಅಂತ ಬರ್ದಿದ್ವಿ. ಇಲ್ಲಿ ಸರ್ಫೇಸ್ ಅಂತ ಹೇಳಿದ್ರೆ it is resemble to ಏರಿಯಾಗೆ, ಅದು ಏರಿಯಾಗೆ ರಿಸೆಂಬಲ್ ಆಗಿದೆ. ಅಂದ್ರೆ ಏನ್ ಬರಬೇಕು? It is nothing but it is the charge per unit area. Very good angels Obya. Yeah. So okay, ಇದನ್ನ ಏನು ಕರಿತೀವಿ ನಾವು ಅಂತ ಹೇಳಿದ್ರೆ it is the charge per unit area of the conductor related to area. Yes, very good. ಸರಿನಾ? ಈಗ ನಿಮ್ಗೆ ಆಗ ಬರೆಯೋಲ್ವಾ? ಅದಕ್ಕೆ ನಾನು ಫಸ್ಟ್ ಅನ್ನ ತುಂಬಾ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಡೀಟೇಲ್ ಆಗಿ. ದೆನ್ ಯು ಕ್ಯಾನ್ ಈಸಿಲಿ ರೈಟ್ ಡೌನ್, ಎಲ್ಲಾನು ಬರಿಬಹುದು, ಈವನ್ ಲಾಸ್ಟ್ ಇಕ್ವೇಶನ್ ತನಕ ಬರ್ಕೊಂಡು ಹೋಗ್ಬೋದು. ನೋಡಿ ಇಲ್ಲಿ ಏನ್ ಬರೀತೀವಿ ಅಂತ ಹೇಳಿದ್ರೆ ಇಟ್ ಈಸ್, ಸೊ ಐ ವಿಲ್ ರೈಟ್ ಇದನ್ನ 1 to 2 ಮಾರ್ಕ್ಸ್ ಕೇಳಿದ್ರೆ it is the charge per, it is the charge per unit area of a conductor. ಇಲ್ಲಿ ನಾವು ವೈರ್ ಅಂತ ತಗೊಳೋದಿಲ್ಲ, ವೈರ್ ಅಂತ ತಗೊಂಡ್ರೆ ಇಟ್ ಇಸ್ ಕನೆಕ್ಟೆಡ್ ಟು 1 dimension ಆಯ್ತು, ಏರಿಯಾ ಅಂತ ತಗೊಂಡ್ರೆ 2 dimension, ಲೈಕ್ ಸ್ಕ್ವೇರ್, ರೆಕ್ಟಾಂಗಲ್, ಇವನ್ ಏನ್ ಕರಿತೀವಿ ನಾವು 2 dimension ಅಂತ ಕರಿತೀವಿ. ಕ್ಯೂಬ್ ಅಂತ ಕರೀದ್ರೆ 3 dimension ಆಗುತ್ತೆ. ಅದೇ ಮಾಡಿ ಇಟ್ ಇಸ್ ದಿ ಚಾರ್ಜ್ ಪರ್ ಯೂನಿಟ್ ಏರಿಯಾ ಆಫ್ ದಿ ಕಂಡಕ್ಟರ್ ಅಂತ ಅದನ್ನ ನಾವು ಡಿಫೈನ್ ಮಾಡ್ತೀವಿ. therefore ಏನ್ ಬರೀಬೇಕು? ಸಿಗ್ಮಾ ಇಸ್ ಈಕ್ವಲ್ ಟು, ನೀವು ಬರೀಬಹುದಾ? ಸಿಗ್ಮಾ ಇಸ್ ಈಕ್ವಲ್ ಟು ಇಟ್ ಇಸ್ ಚಾರ್ಜ್ ಅಂತ ಹೇಳಿದ್ರೆ ಕ್ಯೂ ಆಯ್ತು, ಡಿವೈಡ್ ಬೈ ಏರಿಯಾ ಅಂತ ಹೇಳಿದ್ರೆ ಇಟ್ ಇಸ್ sigma is equal to q divided by a. So ಅರ್ಥ ಆಗ್ತಿದೆನಾ? Yeah, surface density of charge is nothing but it is the ratio of charge per unit area ಬರೀಬಹುದು, or it is the charge per unit area of the conductor, unit area of the conductor ಅಂತ ಬರೀಬಹುದು. That is nothing but sigma is equal to q divided by a. Then what is the SI unit? So what is the SI unit for this? SI unit ಅನ್ನು ಕೇಳಿದ್ದಾರೆ 2 ಮಾರ್ಕ್ಸ್ ಗೆ. SI unit is, ಕ್ಲಿಯರ್ಲಿ ಇಲ್ಲಿ ಕೂಲಂ ಅಂತ ಇದೆ, ಸೊ ಏನ್ ಬರುತ್ತೆ ಅಂತ ಹೇಳಿದ್ರೆ ಕೂಲಂ ಬರುತ್ತೆ. ದಿ SI unit is ಕೂಲಂ per meter. Very good Purnima and very good Chandana, Sahana. Yes sir, yeah, it is nothing but ಕೂಲಂ per meter square, not meter, ಕೂಲಂ meter ಅಲ್ಲ, ಕೂಲಂ per meter square ಅಲ್ವಾ? ಇಲ್ಲಿ ಏರಿಯಾಗೆ ಏನ್ ಬರೀತೀವಿ ನಾವು? ಮೀಟರ್ ಸ್ಕ್ವೇರ್ ಅಂತ ಬರೀತೀವಿ. ಅದನ್ನ ಹೇಗೆ ಓದ್ಬೇಕು ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಕೂಲಂ per square meter, ಕೂಲಂ per square meter ಅಂತ ಓದ್ಬೇಕು. ಓಕೆ, ನೋಡಿ ಕೇಳ್ತಾನೆ ಏರಿಯಾಗೆ ಏನಿರುತ್ತೆ ಅದನ್ನ ಬರ್ದ್ರೆ ಆಯ್ತು, ಮೀಟರ್ ಸ್ಕ್ವೇರ್. ಅದಕ್ಕೆ ಏನ್ ಬರುತ್ತೆ? ಕೂಲಂ ಚೇಂಜ್ ಆಗುತ್ತೆ. ದಟ್ಫಾರ್ ಕೂಲಂ per meter square ಹೀಗೂ ಬರೀತಾರೆ. ಅದನ್ನ ಸ್ವಲ್ಪ ಜನ ಬರ್ದಿದ್ರಿ, ಕೂಲಂ per meter square ಅಂತ ಹೀಗೆ ಬರೀತೀವಿ. SI unit is ಕೂಲಂ per meter square ಅಂತ ಆಯ್ತು. ದೆನ್ ಈಗ ಅದನ್ನ ನಾವೇನು ಕಂಡಕ್ಟರ್ ಗೆ ನಾವೇನ್ ಮಾಡ್ತೀವಿ? ಸರ್ಟನ್ ಒಂದು ಚಾರ್ಜ್ ಶೆಲ್ ಅಥವಾ ಒಂದು ಸ್ಪಿಯರ್ ಅಂತ ಏನೋ ಕನ್ವರ್ಟ್ ಮಾಡಿದ್ವಿ. ಸೊ ಇಲ್ಲಿ ಬರೀತೀನಿ ಫಾರ್, ಸೊ ಯು ಕ್ಯಾನ್ ರೈಟ್ ಇಟ್ ಆಸ್ ಫಾರ್ ಯೂನಿಫಾರ್ಮ್ಲಿ ಚಾರ್ಜ್. 1 ಮಾರ್ಕ್ಸ್ ಗೆ ಕೇಳಿದಾನೆ ಇದನ್ನ. ಫಾರ್ ಯೂನಿಫಾರ್ಮ್ಲಿ ಚಾರ್ಜ್ ಶೆಲ್
of radius r, smaller then shell, then ಏನಾಗುತ್ತೆ then but you have to write the sigma. ನೋಡಿ ಹೇಗಿತ್ತು ಅಂತ ಹೇಳಿ ಯಾವುದೋ ಒಂದು ಕಂಡಕ್ಟರ್ ಇತ್ತು ಅಂತ ಅನ್ಕೊಳ್ಳಿ, ಯಾವುದೋ ಒಂದು ಶೇಪ್ ಅಲ್ಲಿ ಹೀಗೆ ಯಾವುದೋ ಒಂದು ಕಂಡಕ್ಟರ್ ಇತ್ತು, ಇದನ್ನ ಏನ್ ಮಾಡ್ತಿದ್ದಾರೆ, ಒಂದು ಶೆಲ್ ಮಾಡ್ತಿದ್ದಾರೆ. ಓಕೆ, ಸರ್ಕ್ಯುಲರ್ ಯೂನಿಫಾರ್ಮ್ಲಿ ಚಾರ್ಜ್ ಶೆಲ್ ಮಾಡ್ತಿದ್ದಾರೆ, ಯೂನಿಫಾರ್ಮ್ಲಿ ಚಾರ್ಜ್ ಶೆಲ್ ಮಾಡ್ತಿದ್ದಾರೆ ಅಂತ ಹೇಳಿ ಇದಕ್ಕೊಂದು ರೇಡಿಯಸ್ ಅನ್ನೋದು ಆರ್ ಇದೆ ಅಂತ. ಹಾಗಾದ್ರೆ ವಾಟ್ ಈಸ್ ದಿ ಏರಿಯಾ ಆಫ್ ದಿ ಶೆಲ್? ಸೊ ಏರಿಯಾ ಆಫ್ ದಿ ಶೆಲ್ ಎಷ್ಟಿರುತ್ತೆ ಅಥವಾ ಏರಿಯಾ ಆಫ್ ದಿ ಸ್ಪಿಯರ್ ಎಷ್ಟಿರುತ್ತೆ? ವಾಟ್ ಇಸ್ ದಿ ಏರಿಯಾ ಆಫ್ ದಿ ಸ್ಪಿಯರ್? yeah, very good. Area of the sphere, not the square. ನೋಡಿ ಶೆಲ್ ಅಂತ ಹೇಳಿದ ತಕ್ಷಣ ಒಂದು ಬಾಲ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಓಕೆ, ಏರಿಯಾ ಆಫ್ ದಿ ಶೆಲ್ ಅಂತ ಹೇಳ್ತಿದ್ರೆ ಇಟ್ ಇಸ್ ನಥಿಂಗ್ ಬಟ್, ನನಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್. ಯಾ, ವೆರಿ ಗುಡ್ ಪೂರ್ಣಿಮಾ. ಭರತ್ ರಾಜ್ ನೀವೆಲ್ಲ ಹೇಳಿ ಸರಿ, ಬಟ್ ನೀವೇನ್ ಮಾಡಿದ್ರಿ ಅದನ್ನ ಸರ್ಕಲ್ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ರಿ, ಬಟ್ ಇಟ್ ಇಸ್ ನಾಟ್ ಅ ಸರ್ಕಲ್. ಇದೇನಾಗುತ್ತೆ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಸ್ಪಿಯರ್ ಆಗಿರುತ್ತೆ. ಅವಾಗ ಏನ್ ಮಾಡಿ ಏರಿಯಾ ಆಫ್ ದಿ ಸ್ಪಿಯರ್ ಬರಿಬೇಕು. ಪೂರ್ಣಿಮಾ ರಿಟನ್ ವೆರಿ ಗುಡ್. ಅದ್ರ ಸರಿ ನಾವು ಬರೀಬಹುದು, ಅದಕ್ಕೆ ಏನ್ ಬರ್ತೀವಿ, ಇದು ಏರಿಯಾ ಆಫ್ ದಿ ಸ್ಪಿಯರ್ ಇಸ್ ನಥಿಂಗ್ ಬಟ್ a is equal to ಏನಾಗಬೇಕು, ಇಟ್ ಇಸ್ ನಥಿಂಗ್ ಬಟ್ ಪೂರ್ಣಿಮಾ ರಿಟನ್ ಇಟ್ ಇಸ್ 4 pi r square ಅಂತ ಬರೀಬಹುದು. therefore ಯಾ ಭರತ್ ರಾಜ್ ವೆರಿ ಗುಡ್. therefore ನಾವೇನ್ ಬರೀಬಹುದು, ಸಿಗ್ಮಾ is equal to q divided by a ಅಂತ ಹೇಳಿದ್ರೆ ಏನಾಗುತ್ತೆ, ಇಟ್ ಇಸ್ ನಥಿಂಗ್ ಬಟ್ 4 pi r square ಅಂತ ಆಗುತ್ತೆ. ಸರಿನಾ, 4 pi r square ಅಂತ ಆಯ್ತು. Okay, different ನೀವು ಬರ್ಕೋಬೇಕು. ಸೊ ನೆಕ್ಸ್ಟ್ ಹೋಮ್ವರ್ಕ್ ಗೆ ಐ ವಿಲ್ ರೈಟ್ ಹಿಯರ್. ಓಕೆ, ಫಾರ್ ಹೋಮ್ವರ್ಕ್ see one homework this is a second homework for triangle. ಈಗ ಹೇಳೋದು ಬೇಡ, you do it in home. triangle for triangle ಗೆ ಎಷ್ಟು ಬರುತ್ತೆ? ಓಕೆ, ಫಾರ್ ಆಮೇಲೆ rectangle ಗೆ ಎಷ್ಟು ಬರುತ್ತೆ? for rectangle ಗೆ ಎಷ್ಟು ಬರುತ್ತೆ? ಆಮೇಲೆ ಫಾರ್ ಕ್ಯೂಬ್ ಗೆ, ಸೊ ಥರ್ಡ್ ಒನ್ ಫಾರ್ ಕ್ಯೂಬ್ ಗೆ ಹೇಗೆ ಬರುತ್ತೆ? ಆಮೇಲೆ ಫಾರ್ ಫೋರ್ತ್ ಒನ್ ಕೋನಿಗೆ ಎಷ್ಟು ಬರುತ್ತೆ? ಓಕೆ, ಲಾಸ್ಟ್ ಒನ್ ಸಿಲಿಂಡರ್. ನೋಡಿ ಇವೆಲ್ಲ ನೀವು SSLC ಕ್ಲಾಸ್ ಒಳಗೆ ಇವನ್ನೆಲ್ಲ ಓದಿದ್ದೀರಾ, ಅದಕ್ಕೆ ನಾನು ಇದನ್ನ ಕೊಟ್ಟಿದ್ದೀನಿ. ಓಕೆ, ಸಿಗ್ಮಾ ಇಸ್ ಈಕ್ವಲ್ ಟು q ಡಿವೈಡ್ ಬೈ 4 pi epsilon ಫಾರ್ ಸ್ಪಿಯರ್ ಅಂತ ಆಯ್ತು. ದೆನ್ ವಾಟ್ ಈಸ್ ದಟ್ ಎಕ್ಸ್ಪ್ರೆಷನ್ ಫಾರ್ ಟ್ರಯಾಂಗಲ್ ಗೆ, ರೆಕ್ಟಾಂಗ್ಯುಲರ್ ಗೆ, ಕ್ಯೂಬ್ ಗೆ, ಕೋನಿಗೆ ಮತ್ತೆ ಸಿಲಿಂಡರ್ ಗೆ ಎಷ್ಟಿರುತ್ತೆ ಅಂತ ನೀವು ನಾಳೆ ಹೋಮ್ವರ್ಕ್ ಅಲ್ಲಿ ಅದನ್ನ ಮಾಡಬೇಕು. ಓಕೆ, ಅಂಡರ್ಸ್ಟುಡ್ ದಿಸ್? That is very easy concept ಇದು. Then what is mean by the expression for electric field in terms of charge density? ಅದನ್ನ ಸ್ಕ್ರೀನ್ ಶಾಟ್ ತಗೊಂಡಿದ್ದೀರಲ್ವಾ ಲಾಸ್ಟ್ ಇಂದು? ನಾವು ಎಕ್ಸ್ಪ್ರೆಷನ್ ಫಾರ್ electric field in terms of surface charge density. surface charge density ಇಂದ electric field ಅನ್ನು ಹೇಗೆ ಬರಿಬಹುದು? ಓಕೆ, ಅದಕ್ಕೆ ಏನ್ ಮಾಡ್ಬೇಕು, ಅಗೇನ್ ಸೇಮ್ ಎಕ್ಸ್ಪ್ರೆಷನ್ ಯು ನೀಡ್ ಟು ರೈಟ್. E is equal to 1 divided by 4 pi epsilon naught. It is q divided by, it will be r square is the expression. q divided by r square and expression. But ನೋಡಿ ಎರಡು ಮಾರ್ಕ್ಸ್ ಕೇಳಿದ್ರೆ ಹೀಗೆ ಬರೀಬೇಕು, but surface density of charge ಅಥವಾ surface charge density is sigma is equal to q divided by e ಅಂತ ಆಯ್ತು. This implies q is equal to sigma into e ಅಂತ ಆಯ್ತು. Therefore you need to write, therefore E is equal to 1 divided by 4 pi epsilon naught sigma into A divided by, it will be 4 pi r square. It is 4 pi it is nothing but r square. Sigma A divided by r square. Okay, just 1 minute rub ಮಾಡ್ಬಿಡ್ತೀನಿ, ಮತ್ತೆ ಹಾಗೆ ಬರ್ಕೋಬೇಡಿ. Okay, so understood this? Okay, sigma A divided by, it will be r square. ಇಲ್ಲಿ ಬರೀಬಹುದು ನೋಡಿ, for the sphere. For sphere I will write, for sphere A is equal to 4 pi r square. ನೋಡಿ derivation ಇದೆ ಇದು. For sphere A is equal to 4 pi r square. Therefore E is equal to 1 divided by 4 pi epsilon naught sigma into A ಅಂದ್ರೆ ಎಷ್ಟು? 4 pi r square divided by, it will be r square. ನೋಡಿ 4 pi r square ಎಲ್ಲ ಕ್ಯಾನ್ಸಲ್ ಆಯ್ತು ಅಂತ ಹೇಳಿದ್ರೆ E is equal to sigma divided by epsilon naught ಅಂತ ಬರುತ್ತೆ. Okay, this is the expression for electric field for a sphere. Okay, in terms of surface charge density. Surface charge density ಒಳಗೆ ಬರೆದ್ರೆ sigma is equal to, that is E is equal to sigma divided by epsilon naught ಅಂತ ಬರುತ್ತೆ. Okay, understood this? This is about the surface charge density
its definition, its SI unit, and what is the expression for surface charge density for a sphere. ಆಮೇಲೆ ಹೋಮ್ವರ್ಕ್ ಗೆ ಸರ್ಟನ್ ಕ್ವೆಶ್ಚನ್ಸ್ ನ ಕೊಟ್ಟಿದ್ದೀನಿ. Then electric field in terms of surface density is given by E is equal to general equation. E is equal to sigma into A divided by R square ಅಂತ. Then if you substitute the value of A for sphere ಗೆ A value ನ substitute ಮಾಡಿ you will get E is equal to sigma divided by epsilon naught ಅಂತ ಬರುತ್ತೆ. ಸ್ಕ್ವೇರ್ ಬಂತು ಅಂತ ಹೇಳಿದ್ರೆ A is equal to ನಮಗೆ R square ಅಥವಾ A square ತಗೋಬೇಕು. ಓಕೆ, ಡಿಫರೆಂಟ್ ಹೀಗೆ ಚೇಂಜ್ ಆಗ್ತದೆ. ಓಕೆ, this is about the electric field in terms of surface charge density. Then we will move to last one, that is volume density of charge or volume charge density. Okay, this is not this is denoted by ಇದನ್ನ ಏನ್ ಮಾಡ್ತಾರೆ rho ಅಂತ ಡಿನೋಟ್ ಮಾಡ್ತಾರೆ. Okay, it is denoted by rho. Yeah, very good Satvik. So it is nothing but rho. Okay, RHO. Okay, rho ಅಂತ ಬರುತ್ತೆ. So Satvik has written. Okay, that is ಬರಿಬೋದಾದರೆ ಹೀಗೆ ಎರಡು ಓದಿದ್ವಿ ಅಂದ್ರೆ ಇದು ನನಗೆ ಈಜಿ ಆಗುತ್ತೆ. Yeah, very good. ಮೈನಸ್ ಬರಬೇಕಲ್ಲಿ ಒಂದು ನಿಮಿಷ ನೋಡಿ. It is, so we can write it as it is the charge per unit volume. Now very good Purnima. Unit volume of a conductor. Unit volume of a conductor. Okay, it is the charge per unit volume of the conductor. So that is, so Satvik baridane first it is nothing but rho is equal to it is Q divided by V and now represent rho is equal to Q divided by V, where V is nothing but it is the volume of the sphere. Okay, then I can write it as mother just expression better. I will write it as SI unit. So SI unit also written here. SI unit is okay, V na C na, that is nothing but SI unit is coulomb per meter cube. Alva, then ek baribadu COULOMB, coulomb per meter cube. Okay, hige baribadu. So the name baribadu coulomb per meter cube is the SI unit. Yes, very good Purnima, Ambika, Satvik, Chandra. Okay, that is coulomb per meter cube is the SI unit for ಯಾವುದಕ್ಕೆ ನನಗೆ rho ಗೆ, that is nothing but volume charge density ಅಂತ ಇದೆ. ಈಗ ಹೀಗೆ ಬರಿಬೋದಾ? So that is again for uniformly charged. ನೋಡಿ, for uniformly charged shell of radius r. Okay, for uniformly charged shell of radius r. So ಇದು ನನಗೆ ಯೂನಿಫಾರ್ಮ್ಲಿ ಚಾರ್ಜ್ ಶೆಲ್, ಅದು ರೇಡಿಯಸ್ ಏನಿದೆ r ಇದೆ. ಯೂನಿಫಾರ್ಮ್ಲಿ ಅಂತ ಹೇಳಿದ್ರೆ ಪಾಸಿಟಿವ್ ಆಗಿ ಅದನ್ನ ಏನ್ ಮಾಡಬಹುದು, ಚಾರ್ಜ್ ಪಾಸಿಟಿವ್ ಅಥವಾ ನೆಗೆಟಿವ್ ಆಗಿ ಯೂನಿಫಾರ್ಮ್ ಚಾರ್ಜ್ ಮಾಡ್ತಾರೆ. ಆಗ ವಾಲ್ಯೂಮ್ ಏನಾಗಬೇಕು, ದಿ ವಾಲ್ಯೂಮ್ ಇಸ್ ಈಕ್ವಲ್ ಟು ವಾಟ್ ಇಸ್ ದಿ ವಾಲ್ಯೂಮ್? Yes, very good Lakshmi, Saundarya. Okay, that's okay. Yeah, very good Purnima. The volume is the volume of the sphere is nothing but it is sphere ಅಂತ ಹೇಳಿದ್ರೆ 3 dimension ಏನ್ ಬರಬೇಕು, ಸ್ಪಿಯರ್ ಬರಬೇಕು. So Purnima has written that is nothing but 4/3 pi r cube, 4/3 pi r cube ಅಂತ ಆಗುತ್ತೆ. ಅದಕ್ಕೆ ಏನ್ ಬರೋದು, therefore we can write it as rho is equal to q divided by it is 4/3 pi r cube ಅಂತ ಬರೀಬಹುದು. ಇನ್ನು ಅದನ್ನ ಸಿಂಪ್ಲಿಫೈ ಮಾಡಿದ್ರೆ rho is equal to 3q divided by 4 pi r cube ಅಂತ ಬರೀಬಹುದು. ನೋಡಿ, 4 pi r cube ಅಂತ ಬರೀಬಹುದು. Okay, 3q divided by 4 pi r cube ಅಂತ ಬರೀಬಹುದು. Sorry, understood this? So this is the expression for ಯಾವ್ದಿದು ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ in terms of ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿಗೆ in terms of area ವಾಲ್ಯೂಮ್ ಅಲ್ಲಿ ಬಂದ್ರೆ rho is equal to it is 3q divided by 4 pi r cube ಅಂತ. Okay, next again the last ಅದರೊಳಗೆ ಹೇಳಿರೋ ಪ್ರಕಾರ ಹೋಮ್ವರ್ಕ್ ಗೆ again you can take the volume ಅನ್ನು ತಗೋಬಹುದು. ವಾಲ್ಯೂಮ್ ಆಫ್ ಏನ್ ಮಾಡಬಹುದು, ಸಿಲಿಂಡರ್ ತಗೋಬಹುದು, ವಾಲ್ಯೂಮ್ ಆಫ್ ದಿ ಕ್ಯೂಬ್ ತಗೋಬಹುದು, volume of the rectangle ತಗೋಬಹುದು. So you can write it again, two more you can write. Volume of cube, okay, cube ಗೆ ಬರೀರಿ, and cube ಆದ್ಮೇಲೆ ಏನ್ ಮಾಡ್ರಿ, ಸಿಲಿಂಡರ್ ಗೆ ಬರೀರಿ. So cylinder ಗೆ ಬರೀರಿ. Third one for cone you write, and the fourth one you write for rectangle. ನೋಡಿ, ತುಂಬಾ ಹೋಮ್ವರ್ಕ್ ಆಯ್ತು, ಮಾಡಿ. ಮತ್ತೆ ನಾನು ಇದನ್ನ ಮಾಡೋದಿಲ್ಲ, ನನ್ನ ಕೋರ್ಸ್ ಅವರಿಗೆ ಮಾತ್ರ ಕರೆಕ್ಟ್ ಅಂತ ಹೇಳ್ತೀನಿ.
Rho is equal to 3q divided by 4 pi r cube. Okay, so you can take out this screenshot. And the last part is expression for electric field in terms of volume charge density. Okay, volume charge density alli now expression again you need to write E is equal to 1 divided by 4 pi epsilon naught. It is q divided by r square anta agutte. But volume charge density idu barilebeku. Volume charge density is rho is equal to q divided by v anta. This implies q is equal to rho into v. Therefore you can write it as E is equal to 1 divided by 4 pi epsilon naught rho into v divided by it will be r square. Rho into v divided by it will be r square. Okay, ಹೀಗೆ ಬರೀತಾರೆ. But then usually ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ವಾಲ್ಯೂಮ್ ಅನ್ನ ಫೈಂಡ್ ಔಟ್ ಮಾಡಬೇಕಾದ್ರೆ they will take small volume. ಒಂದೇ ಸತಿ ಎಲ್ಲಾನು ಅವರು ತಗೊಳ್ಳೋದಿಲ್ಲ, ಸ್ಮಾಲ್ ಪೋರ್ಷನ್ ಅಂತ ತಗೊಂಡಾಗ ಈ v ಇದೆಯಲ್ಲ v ಏನ್ ಬರೀತಾರೆ dv ಅಂತ ಬರೀತಾರೆ. ಓಕೆ, this v is called as dv ಅಂತ. ಅವಾಗ ಏನಾಗುತ್ತೆ ಇಲ್ಲೆಲ್ಲ ಏನಾಗುತ್ತೆ dv ಅಂತ. ಇಲ್ಲಿ ಏನಾಗಬೇಕು dv ಅಂತ ಆಗುತ್ತೆ. ಬಟ್ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಬರಿಬೇಕಾದ್ರೆ ಏನಾಗುತ್ತೆ, ಯು ಹ್ಯಾವ್ ಟು ಟೇಕ್ ಇಟ್ ಆಸ್ ಟೋಟಲ್ ತಗೋಬೇಕಾಗುತ್ತೆ. ಅವಾಗ ಏನ್ ಬರುತ್ತೆ ಸಮೇಷನ್ ಬಂದ್ರು ಆಲ್ ಡೆಲ್ಟಾ ಅಥವಾ ಆಲ್ dv ಅಂತ ಬರಿತೀವಿ ನೋಡಿ. ಹೀಗೆ ಒಂದು ಸ್ಪಿಯರ್ ಇತ್ತು ಅಂತ ಹೇಳಿದ್ರೆ ದೊಡ್ಡ ಸಿಸ್ಟಮ್ ಒಳಗೆ ವಿ ಆರ್ ಟೇಕಿಂಗ್ ದಿ ಸ್ಮಾಲ್ ಸ್ಪಿಯರ್ ಇಂದು dv ಅಂತ ತಗೊಳ್ತೀವಿ. ಈ ತರ ಸ್ಮಾಲ್ ಸ್ಪಿಯರ್ ಅನ್ನ ತಗೊಂಡು ನಾವೇನ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಎಲ್ಲ ಡಿವಿಸ್ ಗಳನ್ನ ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ಸ್ಪಿಯರ್ ಇಂದ ಬೇಕಾದ್ರೆ ಏನ್ ಮಾಡ್ಬೇಕು, ಇಲ್ಲಿ ಸಮೇಷನ್ ಹಾಕಿ ಏನ್ ಮಾಡ್ಬೇಕು ಆಲ್ dv ಅಂತ ರೋ ಇಂಟು dv ಡಿವೈಡ್ ಬೈ r ಸ್ಕ್ವೇರ್ ಅಂತ ಬರಿಬೇಕು. ಓಕೆ, where dv is ಇದನ್ನ 2 ಮಾರ್ಕ್ಸ್ ಗೆ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಕೇಳಿದಾನೆ 2 ಮಾರ್ಕ್ಸ್ ಗೆ. therefore dv is equal to dv is the volume of the volume element. volume element ಅಂದ್ರೆ ಸ್ಮಾಲ್ ಅಂತ. ಒಂದ್ರೊಳಗೆ ನಾವು 10 ಪಾರ್ಟ್ ಮಾಡಿದ್ರೆ 10ರೊಳಗೆ ಒಂದು ಪಾರ್ಟಿನ ವಾಲ್ಯೂಮ್ ಎಷ್ಟು ಅಂತ ಹೇಳಿದ್ರೆ ವಾಲ್ಯೂಮ್ ಎಲಿಮೆಂಟ್ ಅಂತ ಬರ್ತದೆ. ಬಟ್ dv ಅಂತ ನಾವು ರಿಪ್ರೆಸೆಂಟ್ ಮಾಡ್ತೀವಿ. ಓಕೆ, ಅಂಡರ್ಸ್ಟುಡ್ ದಿಸ್. This is all about the continuous charge distribution, linear charge distribution, volume charge distribution and the area charge or the surface charge distribution ಅಂತ different types ಮಾಡಿ expression for ಅದಕ್ಕೆ expression ಬರ್ದಿದ್ದೀವಿ, SI unit ಬರ್ದಿದ್ದೀವಿ, how we can write it for different system ಅಂತ ಬರ್ದಿದ್ವಿ, then expression for this electric field in terms of linear charge density, surface charge density and volume charge density ಅಂತ ನಾವು ಬರ್ದಿದ್ವಿ. Okay, so this is about this. Then next is nothing but this is very important 5 marks questions ಅಲ್ಲಿ ಬರುತ್ತೆ, applications of Gauss law. Okay, applications of Gauss law. Gauss law ನಾವು ಸ್ಟಡಿ ಮಾಡ್ತಾ ಇದ್ದೀವಿ, how it can be implemented ಅಥವಾ how it can be used, ಅದನ್ನ ಎಲ್ಲಿ ನಾವು ಯೂಸ್ ಮಾಡ್ತೀವಿ ಅನ್ನೋದೇನಂತೆ ಅದು ಇಟ್ ಇಸ್ ನಥಿಂಗ್ ಬಟ್ ದಿ ಅಪ್ಲಿಕೇಶನ್ಸ್ ಆಫ್ Gauss law ಅಂತ ಇದೆ. ಫಸ್ಟ್ ಅಪ್ಲಿಕೇಶನ್ಸ್ ಅಲ್ಲಿ ಇದೆ, ಅಪ್ಲಿಕೇಶನ್ಸ್ ಹೇಗೆ ನಾವು ಸಾಲ್ವ್ ಮಾಡೋದು, ಅದಕ್ಕೆ ಯಾವ ತರ ಮೆಥಡ್ ಇದೆ ಅಂತ ಹೇಳಿದ್ರೆ ದಿ ಮೆಥಡ್ ಇನ್ವಾಲ್ವ್. ಫಸ್ಟ್ ಏನ್ ಮಾಡ್ಬೇಕು, ಮೆಥಡ್ ಯಾವ್ದೋ ಒಂದು ಹೀಗೆ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ನಿಮ್ಗೆ ಏನ್ ಮಾಡಿದ್ರೆ ಒಂದು ಸ್ಟ್ರೇಟ್ ವೈರ್ ಇದೆ, ಇದು ನಿಮ್ಗೆ 5 ಮಾರ್ಕ್ಸ್ ಸಿಗಿದೆ. ಒಂದು ಸ್ಟ್ರೇಟ್ ವೈರ್ ಅನ್ನ ಏನ್ ಮಾಡಿದ್ರೆ ಪಾಸಿಟಿವ್ ಆಗಿ ಚಾರ್ಜ್ ಮಾಡಿದ್ದಾರೆ. ನಿಮ್ಗೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಯೂಸಿಂಗ್ Gauss law ಕ್ಯಾಲ್ಕುಲೇಟ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ವೈರ್, ಚಾರ್ಜ್ ವೈರ್ ಅಂತ ಕೇಳ್ತೀವಿ. ಈ ಚಾರ್ಜ್ ವೈರ್ ಗೆ ಏನ್ ಮಾಡ್ಬೇಕು ನಾವು Gauss law ನ ಅಪ್ಲೈ ಮಾಡ್ಬೇಕು. ವಾಟ್ ಈಸ್ ದಿ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದನ್ನ ಏನ್ ಮಾಡ್ಬೇಕು ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಅದನ್ನ ಮಾಡ್ಬೇಕು ಅಂತ ಹೇಳಿದ್ರೆ ದೇರ್ ವಿಲ್ ಬಿ ಸರ್ಟನ್ ಸ್ಟೆಪ್ಸ್ ಇರುತ್ತೆ. ಫಸ್ಟ್ ಸ್ಟೆಪ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಇಮ್ಯಾಜಿನ್ ಅ ಗಾಸಿಯನ್ ಸರ್ಫೇಸ್ ಸಿಮೆಟ್ರಿಕಲ್ ಟು ದಿ ಚಾರ್ಜ್ ಬಾಡಿ. ಇದೊಂದು ಚಾರ್ಜ್ ಬಾಡಿ, ನಮಗೆ ಚಾರ್ಜ್ ವೈರ್ ಇದೆ, ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಗಾಸ್ ಸರ್ಫೇಸ್ ನ ಮಾಡ್ಬೇಕು. ಗಾಸಿಯನ್ ಸರ್ಫೇಸ್ ಅಂತ ಹೇಳಿದ್ರೆ ಇಟ್ ಇಸ್ ಸರ್ಫೇಸ್ ಫಾರ್ ವಿಚ್ ದಿ ಗಾಸ್ ಲಾ ಇಸ್ ಅಪ್ಲಿಕೇಬಲ್. ನಾವು ಗಾಸ್ ಲಾ ನ ಅಪ್ಲೈ ಮಾಡ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಒಂದ್ ಏನಿರ್ಬೇಕು, ಸರ್ಫೇಸ್ ಇರ್ಬೇಕು. ಅಂದ್ರೆ ನಾವೇನ್ ಮಾಡ್ತೀವಿ ಸಿಮೆಟ್ರಿಕಲ್ ಅಂತ ಹೇಳಿದ್ರೆ ಇದಕ್ಕೆ ಈ ಬಾಡಿಗೆ ಏನಾಗುತ್ತೆ ದಿ ಸಿಲಿಂಡರ್ ವಿಲ್ ಬಿ ಅಂದ್ರೆ ಎಲ್ಲಾ ಚಾರ್ಜ್ ನ ಏನ್ ಮಾಡ್ಬೇಕು ಇನ್ಕ್ಲೂಡ್ ಮಾಡ್ಬೇಕು. ಆ ಯಾವ ಬಾಡಿ ಇನ್ಕ್ಲೂಡ್ ಮಾಡುತ್ತೆ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಆ ಸಿಲಿಂಡ್ರಿಕಲ್ ಬಾಡಿ ಅನ್ನೋದು ಇನ್ಕ್ಲೂಡ್ ಮಾಡ್ತಿರುತ್ತೆ. therefore ಫಸ್ಟ್ ಏನ್ ಮಾಡ್ಬೇಕು ನಾವು ಇಮ್ಯಾಜಿನ್ ಮಾಡ್ಕೋಬೇಕು, ಅಂದ್ರೆ ಈ ವೈರ್ ಗೆ ಯಾವ ಬಾಡಿ ಇದೆ ಅಂತ ಹೇಳಿದ್ರೆ ಗಾಸಿಯನ್ ಸರ್ಫೇಸ್ ಅಂತ ಬಟ್ ಸಿಲಿಂಡರ್ ಅಂತ ನೋಡಿದ್ರೆ ಹೀಗೆ ಡ್ರಾ ಮಾಡ್ಬೇಕು. ದಟ್ ವಿಲ್ ಬಿ ಅ ಫಸ್ಟ್ ಸ್ಟೆಪ್ ಆಯ್ತು. ಸೆಕೆಂಡ್ ಸ್ಟೆಪ್ ಏನ್ ಮಾಡ್ಬೇಕು ಅಂದ್ರೆ ಕ್ಯಾಲ್ಕುಲೇಟ್ ದಿ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದಿ ಸರ್ಫೇಸ್. ಈ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಸರ್ಫೇಸ್ ಅಂದ್ರೆ ಇಲ್ಲೊಂದು ಫೇಸ್ ಇದೆ, ಇಲ್ಲೊಂದು ಸ್ಪೇಸ್ ಇದೆ. ಈ ಫೇಸ್ ಅಲ್ಲಿ ವಾಟ್ ಇಸ್ ದಿ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫ್ಲಕ್ಸ್, ಈ ಫೇಸ್ ಅಲ್ಲಿ ವಾಟ್ ಇಸ್ ದಿ ಎಕ್ಸ್ಪ್ರೆಷನ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್, ಹೀಗೆ ಇದ್ರೆ ವಾಟ್ ಇಸ್ ದಿ ಎಕ್ಸ್ಪ್ರೆಷನ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್,
ಹೀಗೆ ಇದ್ರೆ ವಾಟ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅನ್ನೋದನ್ನ ಏನ್ ಮಾಡ್ಬೇಕು ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು ಬೈ ಯೂಸಿಂಗ್ ದಿ ರಿಲೇಷನ್ ಡೆಲ್ಟಾ ಇ phi is equal to it is E into delta S formula na use ಮಾಡ್ಕೊಂಡು ನಾವು ಮಾಡಬೇಕು ಸಾಲ್ವ್ ಮಾಡಬೇಕು. ಓಕೆ ದಿಸ್ ಮೀನ್ಸ್ ನಥಿಂಗ್ ಬಟ್ ದಿ ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್ ಏನ್ ಮಾಡಬೇಕು ಈಕ್ವೇಟ್ ಇಟ್ ಟು ಗಾಸ್ ಲಾ. ನೋಡಿ ಈಕ್ವೇಷನ್ ಹೀಗೆ ಬಂದಿರುತ್ತೆ. ಗಾಸ್ ಲಾ ಏನ್ ಹೇಳುತ್ತೆ ಅಂದ್ರೆ phi E is equal to q divided by epsilon ಅಂತ ನನಗೆ ಹೇಳುತ್ತೆ. ಇವೆರಡು ಈಕ್ವೇಷನ್ ಏನ್ ಮಾಡ್ಬೇಕು ನಾನು ಈಕ್ವೇಟ್ ಮಾಡಬೇಕು. ಇದನ್ನ ಈಕ್ವೇಷನ್ 1 ತಗೊಳ್ತೀನಿ 2 ತಗೊಳ್ತೀನಿ, ಎರಡನ್ನ ಈಕ್ವೇಟ್ ಮಾಡಿದ್ರೆ ನನಗೆ ಏನ್ ಬರುತ್ತೆ q divided by epsilon naught is equal to E into delta S ಅಂತ ಸಿಗುತ್ತೆ. ನಾನು ಎಲೆಕ್ಟ್ರಿಕ್ ಫೀಲ್ಡ್ ನ ಫೈಂಡ್ ಔಟ್ ಮಾಡಬೇಕು. E is equal to q divided by epsilon into delta S ಅಂತ ಬರುತ್ತೆ. ಈ ತರ ಮೆಥಡ್ಸ್ ಗಳನ್ನ ನಾವ್ ಏನ್ ಮಾಡ್ಬೇಕು ನಾವು ಫಾಲೋ ಮಾಡಬೇಕು. ಓಕೆ ಅರ್ಥ ಆಯ್ತಾ? ಮೆಥಡ್ಸ್ ಇನ್ವಾಲ್ವ್ ಆಗೋದಂದ್ರೆ ಫಸ್ಟ್ ಏನ್ ಮಾಡ್ಬೇಕು ವಿ ನೀಡ್ ಟು ಇಮ್ಯಾಜಿನ್ ಅ ಗಾಸಿಯನ್ ಸರ್ಫೇಸ್. ಯಾವ ತರ ಗಾಸಿಯನ್ ಸರ್ಫೇಸ್ ನಾವು ಯೂಸ್ ಮಾಡಬೇಕು ಅನ್ನೋದು ನನಗೆ ವೆರಿ ಇಂಪಾರ್ಟೆಂಟ್. ಅಂದ್ರೆ ಫುಲ್ ಚಾರ್ಜ್ ಬಾಡಿ ಏನಾಗಬೇಕು ಅದು ಕವರ್ ಆಗಬೇಕು. ಅದನ್ನ ಸಿಮೆಟ್ರಿಕಲ್ ಬಾಡಿ ಅಂತ ನಾವು ಅದನ್ನ ಕರಿತೀವಿ. ಸೆಕೆಂಡ್ ಏನ್ ಮಾಡ್ಬೇಕು ಆ ಬಾಡಿಯಿಂದ ಡಿಫರೆಂಟ್ ಡೈರೆಕ್ಷನ್ ಒಳಗೆ ಇಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟಿರುತ್ತೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ ಅದು ಸೆಕೆಂಡ್ ಪಾಯಿಂಟ್, ಕ್ಯಾಲ್ಕುಲೇಟ್ ದಿ ಇಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದಿ ಸರ್ಫೇಸ್ ಅಂತ. ಥರ್ಡ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ಬಂದಿರೋ ಇಲೆಕ್ಟ್ರಿಕ್ ಫ್ಲಕ್ಸ್ ನ ಇಟ್ ಮಸ್ಟ್ ಬಿ ಈಕ್ವೇಟೆಡ್ ಟು ಗಾಸ್ ಲಾ. ಹೀಗೆ ಈಕ್ವೇಷನ್ 1 ಈಕ್ವೇಷನ್ 2 ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ಫೈನಲಿ ಯು ಆರ್ ಲೆಫ್ಟ್ ವಿತ್ ದಿ ಎಕ್ಸ್ಪ್ರೆಷನ್ ಫಾರ್ ಇಲೆಕ್ಟ್ರಿಕ್ ಫ್ಲಕ್ಸ್ ನಿಮಗೆ ಸಿಗುತ್ತೆ. ಓಕೆ ಥ್ಯಾಂಕ್ ಯು.